ಹಲೋ ನಮಸ್ಕಾರ. ನಿಮ್ಮ ಹೆಸರು? ರೂಪಾ ಅಂತ. ಓಕೆ, ಅಂತ ಇಟ್ಕೊಂಡ್ಬಿಟ್ರಿ. ರೂಪ ಚೆನ್ನಾಗಿತ್ತಲ್ವಾ? ರೂಪಶ್ರೀ. ಓಕೆ, ಏನು ಮಾಡ್ತಾ ಇದ್ದೀರಾ ನೀವು? ನಾವು ಸಾಫ್ಟ್ವೇರ್ ಇಂಜಿನಿಯರಾ? ಓಕೆ, ನಿಮಗೆ ಸಾಫ್ಟಾಗಿ ಒಂದು ಕ್ವಶನ್ ಕೇಳ್ತೀನಿ. ಅಕಸ್ಮಾತ್ ನೀವು ಕರ್ನಾಟಕದ CM ಆದರೆ ಏನು ಮಾಡ್ತೀರಾ? ನಾನು ಎಜುಕೇಷನ್ ಸಿಸ್ಟಮ್ನ ಫ್ರೀ ಮಾಡ್ತೀನಿ, ಹಾಸ್ಪಿಟಲೈಸೇಷನ್ ಫ್ರೀ ಮಾಡ್ತೀನಿ. ಅದೆರಡ ಫ್ರೀ ಮಾಡ್ತೀರಾ? ಇನ್ನು ಮಿಕ್ಕಿದ್ದಲ್ಲ ದುಡ್ಡ? ಅಂದರೆ ಈಗ ತುಂಬ ಜನ ಟ್ಯಾಕ್ಸ್ ಕಟ್ತಿರ್ತಾರೆ. ಓಕೆ, ಅದರಿಂದ ಏನು ಬೆನಿಫಿಟ್ಸ್ ಇಲ್ಲ ಯಾರಿಗೂ. ಹ್ಞೂ. ಸೊ ಯಾರಿಗಾದ್ರೂ ನಾರ್ಮಲ್ ಮಿಡಲ್ ಪರ್ಸನ್ಸ್ಗೆ ಏನೂ ಲಾಭ ಇಲ್ಲ. ಎಜುಕೇಷನ್ ಸಿಸ್ಟಮ್ ಈಸ್ ಮಸ್ಟ್, ಹಾಸ್ಪಿಟಲ್ ಈಸ್ ಮಸ್ಟ್. ಇಷ್ಟೆಲ್ಲ ಟ್ಯಾಕ್ಸ್ ಎಲ್ಲದಕ್ಕೂ ಕಟ್ತೀವಿ, ಥಿಂಗ್ಸ್ ಎಲ್ಲ ಶಾಪಿಂಗ್ ಎಲ್ಲದಲ್ಲಿ ಅಲ್ಲಿ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕೊಡ್ತಾರೆ. ಎಲ್ಲ ಪರ್ಸನ್ಸು ಟ್ಯಾಕ್ಸ್ ಕೊಡ್ತಾರೆ. ಆಮೇಲೆ ಆಬ್ವಿಯಸ್ಲಿ ಎಲ್ಲ IT ಪೀಪಲ್ ಅಂತೂ ಕಟ್ತಾರೆ. ಸೊ ಅದರಿಂದ ಏನಾದರೂ ಯೂಸ್ ಇದೆಯಾ ನಮಗೆ? ಏನಾದರೂ ಫ್ರೀ ಕೊಡ್ತಿದ್ದಾರೆ ಸವಲತ್ತನ್ನು? ಏನೂ ಕೊಡ್ತಿಲ್ಲ. ಸೊ ಅದರಿಂದ ನಾನು ಹಾಸ್ಪಿಟಲೈಸೇಷನ್ದು ಆಮೇಲೆ ಎಜುಕೇಷನ್ ಸಿಸ್ಟಮ್ನ ಫ್ರೀ ಅಂತ ಹೇಳ್ತೀನಿ. ಆಮೇಲೆ ಈಗ ಪ್ರೈವೇಟ್ ಹಾಸ್ಪಿಟಲ್ನ ಸೆಂಟ್ರಲೈಸ್ ಮಾಡಿಕೊಂಡು ಗೌರ್ಮೆಂಟ್ ಜೊತೆ ಅದು ಫ್ರೀ ಸಿಸ್ಟಮ್ ಇದ್ದರೆ ತುಂಬ ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ. ಸೊ CM ಆದರೆ ನೀವು ಅಷ್ಟೆಲ್ಲ ಮಾಡ್ತೀರಾ? ಓಕೆ, ಸೂಪರ್ ಬಿಡಿ. ಸುಮ್ಮನೆ ಬಸ್ಸಿಗೆಲ್ಲ ಕೊಡಲ್ಲ, ಅದು ಅವ್ರ ಎಕ್ಸ್ಪೆನ್ಸ್. ಬಸ್ಸಿಗೆ ಅಂದರೆ ಯಾವ ಥರ? ಈಗೆಲ್ಲ ತುಂಬ ಎಫೆಕ್ಟ್ ಆಗ್ತಿದೆಯಲ್ಲ. ಹೌದು, ಕರೆಕ್ಟು. ಫ್ರೀ ಬಸ್ ಬಿಟ್ಬಿಟ್ಟಾ? ಫ್ರೀ ಬಸ್ ಬಿಟ್ಟು ತುಂಬ ಜನಕ್ಕೆ ಅನುಕೂಲನೂ ಆಗ್ತಿದೆ. ತುಂಬ ಹಳಿದವ್ರಿಗೆಲ್ಲ ಓಡಾಡಿರಲ್ಲ, ಅವರೆಲ್ಲ ಎಕ್ಸ್ಪ್ಲೋರ್ ಆಗ್ತಿದ್ದಾರೆ. ಅದು ಬೆನಿಫಿಟು ಇದೆ, ಹಂಗಂತಲ್ಲ. ಬಟ್ ಅದು ಅಲ್ಲಿ ಎಕೋಸಿಸ್ಟಮ್ ಉಲ್ಟಾ ಆಗಿಬಿಡುತ್ತೆ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಫ್ರೀ ಬಸ್ ಬಿಟ್ಟಿದ್ದಾರೆ, ಯಜಮಾನ್ರೆಲ್ಲ ಮನೇಲಿ ಅಡುಗೆ ಮಾಡ್ತಾವ್ರೆ, ಹೆಣ್ಮಕ್ಳೆಲ್ಲ ಧರ್ಮಸ್ಥಳ ಆ ಕಡೆ ಈ ಕಡೆ ಸುಬ್ರಹ್ಮಣ್ಯ ಸ್ವಲ್ಪ ದಿವಸ ಓಡಾಡ್ಲಿ, ನಾವು ಬ್ಯಾಡ್ ಅನ್ನಲ್ಲ. ಹೌದು, ಕರೆಕ್ಟ್. ಇದು ಓಕೆ ಅಲ್ಲ, ನೀವು ಹೇಳಿದ್ ಕರೆಕ್ಟು, ಸಖತ್ತಾಗಿದೆ. ನೀವು ಹೇಳಿದ್ದು ಚೆನ್ನಾಗಿದೆ, ನಿಜವಲ್ಲ ಸತ್ಯನೇ. ಅದು ಏನಿದೆ ಅದನ್ನೇ ಹೇಳಿದ್ದಾರೆ, ಕರೆಕ್ಟ್ ಅಲ್ವಾ? ಈಗ ಏನಾಗ್ಬಿಟ್ಟಿದೆ ಅಂದರೆ ಫಸ್ಟು ಗಂಡಂದಿರಿಗೆ ಯಾರಾದರೂ ಎಲ್ಲರೂ ಸುತ್ತಾಡಕ್ಕೆ ಕರ್ಕೊಂಡು ಹೋಗಂದ್ರೆ ಸುಮ್ಮನೆ ಏನೋ ಸಂಬಳ ಬಂದಿಲ್ಲ, ದುಡ್ಡು ಸಾಲಲ್ಲ, ಸ್ಕೂಲ್ ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ರೇಷನ್ ಅಂತಾರೆ. ಮೆನ್ಸ್ ಎಲ್ಲಾನು ಓಡಾಡ್ತಿರ್ತಾರೆ. ಹುಡುಗಿ ಇವ್ರು ಲೇಡೀಸ್ ಎಲ್ಲೂ ಎಕ್ಸ್ಪ್ಲೋರ್ ಆಗಿರಲ್ಲ, ಮನೇಲೇ ಇರ್ತಾರೆ. ತುಂಬಾ ಯಾರು ದುಡ್ಡು ಕಟ್ಟು ಹೋಗು ಅನ್ನೋದು ಇಲ್ಲ. ಹೌದು, ಕರೆಕ್ಟ್. ನಾನು ದುಡ್ಡು ಕೊಡ್ತೀನಿ, ಏನು ಪಾಕೆಟ್ ಮನಿ, ಹೋಗು ಅಡ್ಡಾಡ್ ಬಾ ಅಂತ ಯಾರು ಅನ್ನಲ್ಲ. ಅವ್ರಿಗೆ ಒಳ್ಳೇದಾಗಿದೆ, ಇಲ್ಲ ಅಂತಲ್ಲ. ಅಡ್ಡಾಡ್ಲಿ, ಇನ್ನೊಂದು ಸ್ವಲ್ಪ ದಿವಸ ಅಡ್ಡಾಡ್ಲಿ. ಅದು ಫ್ಯಾಮಿಲಿಗೆ ಮಾಡಿದ್ರೆ ಚೆನ್ನಾಗಿರೋದನ್ನ. ಗಂಡ ಮಕ್ಕಳು ಹೆಂಡತಿ ಎಲ್ಲ ಫ್ರೀಯಾಗಿ ಮಾಡ್ಬಿಟ್ಟಿದ್ರೆ ಪಾಪ ಎಲ್ಲರೂ ಜೊತೆಗೆ ಫ್ಯಾಮಿಲಿ ಹೋಗಿರೋರು, ಬರೀ ಹೆಣ್ಮಕ್ಳು ಓಡಾಡ್ತಾವ್ರೆ, ಹಂಗಾಗ್ಬಿಟ್ಟಿದೆ ಅಲ್ವಾ? ಆಮೇಲೆ ಈಗ ಹೆಣ್ಮಕ್ಳು ಹೋಗೋದ್ರಲ್ಲಿ ಅದ್ರೊಳಗಡೆ ಒಂದಿಬ್ರು PC-ಗಳು ಪೊಲೀಸ್ನವ್ರನ್ನೂ ಇಡಬೇಕು. ಜಗಳ ನಡೀತಾ ಇತ್ತಲ್ಲ ಬಸ್ಸಲ್ಲಿ ಸೀಟ್ಗೋಸ್ಕರ. ಫುಲ್ ನಾವೇ ನಮ್ಮ ಊರಿಂದ ಬೆಳಗಾವಿಗೆ ಬರ್ಬೇಕಾದ್ರೆ ಫುಲ್ ನಿಂತೇ ಬರೋದು. ಮೊದಲೆಲ್ಲ ಸೀಟ್ ಸಿಕ್ತಿತ್ತು, ಈಗ ಸೀಟೇ ಸಿಗೋದಿಲ್ಲ. ನಿಂತ್ಕೊಂಡು ಬರ್ತಾ ಇದ್ದೀರಾ? ಹಂಗಾಗಿದೆ ಹಣೆ ಬರ. ಏನ್ ಮಾಡೋಣ, ನಿಂತ್ಕೊಂಡು ಬರೋದು ಅಷ್ಟೆಲ್ಲ, ನಿಲ್ಲಕ್ಕೂ ಜಾಗ ಬಿಡಲ್ಲ ಹೆಣ್ಮಕ್ಳು. ಹಂಗಾಗ್ಬಿಟ್ಟಿದೆ. ಈಗ ಡ್ರೈವರ್ ಜಾಗ ಏನಾದ್ರು ಖಾಲಿ ಇದೆ ಅಂದ್ರೆ ಅಲ್ಲೂ ಕುತ್ಕೊಂಡ್ಬಿಟ್ರವ್ರೇನೋ. ಸದ್ಯ ಓಡ್ಸಕ್ಕೆ ಒಬ್ರು ಬೇಕೇ ಬೇಕಲ್ಲಿ ಅಲ್ವಾ? ಓಕೆ, ಥ್ಯಾಂಕ್ ಯು. ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿಸಿ. ಬೆಳಗಾವಿಂದ ಬಂದಿದ್ದೀರಾ ಅಂದರೆ. ಸೊ ಬೆಂಗಳೂರು ಹೆಂಗೆ ಅನ್ನಿಸ್ತು ನಿಮಗೆ? ನಾವು 7 years ಇಂದ ಇಲ್ಲೇ ಇದ್ದೀರಾ? ಆಮೇಲೆ ಎಷ್ಟೋ ಜನ ನಾನು ನೋಡಿದ್ದೀನಿ, ಉತ್ತರ ಕರ್ನಾಟಕ ಆ ಕಡೆ ಈ ಕಡೆ ಎಲ್ಲೇ ಆಗಲಿ, ಯಾವುದೇ ಊರಿಂದ ಬಂದಿರಲಿ, ಇಲ್ಲಿ ಬಂದ್ಬಿಟ್ರೆ ಬ್ಯಾಂಗ್ಳೂರು ಬಿಟ್ಟು ಹೋಗಲ್ಲ. ಬೆಂಗಳೂರು ಹೆಂಗಿದೆ ಅಲ್ವಾ? ಒಂಥರ ಕಲ್ಲಂಗಡಿ ಹಣ್ಣಿದ್ದಂಗೆ ಬೆಂಗಳೂರು. ಬಟ್ ಜಾಬ್ಗೋಸ್ಕರ ಇರಲೇಬೇಕಲ್ಲ. ಕರೆಕ್ಟ್. ಯಾಕಂದ್ರೆ ಬೇರೆ ಅಲ್ಲಿ ಊರಿಗೆಲ್ಲ ಹೋದ್ರೆ ಅವ್ರಿಗೆ ಏನು ಸಿಗೋದು ಇದು ಇಲ್ಲ. ಅಷ್ಟು ಫೆಸಿಲಿಟಿ ಇರುತ್ತೆ, ಎಲ್ಲರಿಗೂ ಜಾಬ್ ಡಿಪೆಂಡೆಂಟ್ ಇದ್ದೇ ಇರುತ್ತೆ. ನಿಜ. ದುಡ್ಡಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ದುಡ್ಡಿಲ್ಲ ಅಂತಾನೆ ಫ್ರೀ ಬಸ್ ಬಿಟ್ಟಿರೋದು. ಏನೋ ಸ್ವಲ್ಪ ದಿವಸ ಯೂಸ್ ಮಾಡಿ ಸ್ಟಾಪ್ ಮಾಡ್ತಾರೆ, ಏನು ಮಾಡ್ತಾರೋ ನೋಡೋಣ. ಓಕೆ.